ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರ ಬೆಳಗ್ಗೆ 6 ಗಂಟೆಗೆ ಕಾಕಡರಾತಿ, ಬೆಳಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, 7:30 ಗಂಟೆಗೆ ಪುಷ್ಪಾಭಿಷೇಕ, ಬೆಳಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ವನೆಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಹಾದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಸರ್ಕಾರ ಜಮೀನಿನಲ್ಲಿರುವ ಮರಂ ಅನ್ನೋ ಖಾಸಗಿ ಕಂಪನಿಗಳು ತೆಗೆದುಕೊಂಡು ಹೋಗುವುದನ್ನು ಪ್ರಶ್ನಿಸಿದ್ದಕ್ಕೆ ಸಹಾಯಕ ಆಯುಕ್ತರ ಒತ್ತಾಯದ ಮೇರೆಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ತಿಪ್ಪಣ್ಣ ಜಗ್ಲಿ ಅವರು ನನ್ನ ವಿರುದ್ಧ ಸಿರ್ವಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ದಾರೆ. ಕೂಡಲೇ ದಾಖಲಿಸಿದ ಪ್ರಕರಣವನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಿರ್ವಾರ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿರ್ವಾರ ತಾಲೂಕಿನ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಸರ್ವೆ ನಂಬರ್ 95 ವಿಸ್ತೀರ್ಣ 538 ಎಕರೆ ಗುಂಟೆ ಪೈಕಿ 4 ಎಕರೆ ಜಮೀನು ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕಾಗಿ ಮೀಸಲ್ಪಟ್ಟ 3ನೇ ಪುಟಕ್ಕೆ ಜಾಗದಲ್ಲಿರುವ ಮರಂ ಅನ್ನೋ ಖಾಸಗಿ ಕಂಪನಿಯಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಮರಂ ಅನ್ನೋ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆಯನ್ನು ಮಾಡಿಕೊಡಬೇಕೆಂದು ಒಪ್ಪಂದ ಮಾಡಿಕೊಂಡಿದ್ದು, ಈ ಮಾಹಿತಿಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ಪಟ್ಟಣದ ಮುಖಂಡರಿಗೂ ಯಾವುದೇ ಮಾಹಿತಿ ಇಲ್ಲದೆ ಇರುವುದರಿಂದ ಸರ್ಕಾರದ ಜಮೀನಿನಲ್ಲಿರುವ ಮರಂ ಅನ್ನೋ ಖಾಸಗಿ ಕಂಪನಿಗಳು ತೆಗೆದುಕೊಂಡು ಹೋಗುವುದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಪ್ರಕರಣ ದಾಖಲೆ ಮಾಡಿರುವುದು ಖಂಡನೀಯ. ಮೊನ್ನೆ ರಾತ್ರಿ ನಡೆದಿರತಕ್ಕಂಥ ಒಂದು ಶಿರ್ವಾರದಲ್ಲಿ ನಡೆದಿರತಕ್ಕಂಥ ಘಟನೆ ಮರಂ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಘವೇಂದ್ರ ಕಾಜೇಂದ್ರ ಅವರ ಮೇಲೆ ಸುಳ್ಳು ದಾಖಲೆ ಪ್ರಕರಣವನ್ನು ಮಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಇವತ್ತು ಕೂಲಂಕಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಕಾಜೇಂದ್ರ ಅವರು ಮಾತಾಡ್ತಾರ. ಆಮೇಲೆ ಸದನಂತರ ನಾನು ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ ರಾಘವೇಂದ್ರ ಕಾಜೇಗೌಡ ಅಂತೇಳಿ. ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದ್ರೆ, 2ನೇ ತಾರೀಕು ಸಂಜೆ 11 ಗಂಟೆ ಸುಮಾರಿಗೆ ನನ್ನ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಅದು ಎಸಿಯವರ ಆದೇಶದ ಮೇರೆಗೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ. ವಿಷಯ ಯಾಕೆ ದೂರು ದಾಖಲಾಯಿತು ಎಂಬುದು ನಾವು ತಿಳಿಸ್ತಾ ಇದ್ದೀವಿ. ಏನಿಲ್ಲ, 2ನೇ ತಾರೀಕು ಸಂಜೆ 5 ಗಂಟೆ ಸುಮಾರಿಗೆ ಸರ್ವೆ ನಂಬರ್ 95 ಈ ಒಂದು ಜಾಗದಲ್ಲಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂತ ಜಾಗ ಇದು. ಈ ಜಾಗದಲ್ಲಿ ಅಮೃತ್ ಸರೋವರ ಯೋಜನೆ ಎಂಬ ಕುಡಿಯುವ ನೀರಿನ ಕೆರೆ ಜಾಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಈ ಜಾಗದಲ್ಲಿ ಪ್ರೈವೇಟ್ ಕಂಪನಿಯ ಪೈಕಿ ಏನು ರಾಜ್ಯ ಹೆದ್ದಾರಿಯ ಒಂದು ಕಾಮಗಾರಿ ಸ್ಥಳಕ್ಕೆ ಮರವನ್ನು ಬಳಸ್ತಾ ಇದ್ದಾರೆ ಅಂತೇಳಿ ನಮಗೊಂದು ಮಾಹಿತಿ ಬಂತು. ಆ ಒಂದು ಮಾಹಿತಿಯ ಪ್ರಕಾರ ನಾವು ಸಂಜೆ 5 ಗಂಟೆಗೆ ಆ ಸ್ಥಳಕ್ಕೆ ಹೋದಾಗ, ನಾವು ಅಲ್ಲಿ ಹೋಗೋದಕ್ಕೆ ಮುಂಚೆನೆ ಮಾನ್ಯ ತಹಸೀಲ್ದಾರ್ಗೆ ಆಮೇಲೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೂಡ ವಿಷಯನ ಕೇಳಿಕೊಂಡು ನಾವು ಹೋಗಿದ್ದೀವಿ. ಅವರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಾವು ಕಾಲ್ ಮಾಡಿದಾಗ ಅದು ನನಗೆ ಸಂಬಂಧಪಟ್ಟದ್ದಲ್ಲ,
ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಜಮೀನಿದೆ, ಅವರಿಗೆ ಸಂಬಂಧ, ಅವ್ರಿಗೆ ಮಾತಾಡ್ಬೇಕಂತ ಅಂದಾಗ ನಾವು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗಲಿ ಅವರಿಗೆ ಕಾಲ್ ಮಾಡಿದ್ವಿ. ಅವರು ನಮ್ಮನ್ನು ಆದೇಶ ಕಳಿಸಿರೋರ DC ಅವರು AC ಅವರು ಅದು ಆದೇಶ ಇವತ್ತಿಲ್ಲ ನಾಳೆ ತಂದುಕೊಡ್ತೀವಿ ಅಂತ ನಮ್ಗೆ ಹೇಳಿದರು. ನಾವು ಹೇಳಿದ್ವಿ ಸರ್ ಅದು ಏನೇ ಆದೇಶ ಇರಲಿ, ಕೆರೆ ಕುಡಿ ನೀರಿನ ಕೆರೆ ಸಲುವಾಗಿ ಮಾಡ್ತಾ ಇದ್ದಾರಂತ ಅವ್ರು ಹೇಳಿದಾಗ ಅದು ಏನೇ ಆದೇಶ ಇರಲಿ ದಯವಿಟ್ಟು ಅಲ್ಲಿರ್ತಕ್ಕಂಥ ಮರವನ್ನ ಬೇರೆ ಕಡೆಗೆ ಹೊಡೆಯೋದು ಬೇಡ. ನಮ್ಮ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂತ ಜಾಗಗಳು ಬಹಳಷ್ಟು ಗುಂಡಿ ಆಳಗಳಿದಾವ. ನಮ್ಮ ಸಚಿವರು ಒಂದು ಕ್ರೀಡಾಂಗಣವನ್ನ ಏನು ನೇಮಕ ಮಾಡಿದಾರ, ಅದು ಮರಂ ಕೆರೆ ಆಗಿರುತ್ತೆ. ಆ ಮರಂ ಕೆರೆಯನ್ನ ತುಂಬಿಸಬೇಕು ಅಂದ್ರೆ ಬೇರೆ ಕಡೆ ಮನೆಯಲ್ಲಿ ಸಿಗಲ್ಲ. ಹಾಗಾಗಿ ದಯವಿಟ್ಟು ಆ ಕೆಲಸವನ್ನ ಸ್ಟಾಪ್ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ನಾವು ಒಂದು ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅವರು ಏನು ಮಾತಾಡದೆ ಮುಂದೆ ಕಟ್ ಮಾಡಿದ್ರು. ಹಾಗಾಗಿ ಮಾನ್ಯ ಇಲಾಖೆ ಪೊಲೀಸ್ ಇಲಾಖೆಯವರು ಕೂಡ ನಾನು ತಿಳಿಸಿದೆ, ಸರ್ ಹಿಂಗೆ ಹೋಗ್ತಾ ಇದ್ದೀನಿ, ಏನೇ ಮುಂದೆ ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಅವರು ಕೂಡ ಹೇಳಿದ್ರು. ನಾವು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರು ಇರಲಿಲ್ಲ, ಒಂದು 2 ಇಟಚಿ ಇದ್ವು. ಅವರಿಗೆ ಕೇಳಿದ್ವಿ ನಾವು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಾರ ಅಂತ ಅಂದಾಗ ಅವರು ಹಿಂದಿ ಮಾತಾಡ್ತಾ ಇದ್ರು, ಯಾರು ಕನ್ನಡದವರಲ್ಲ. ಆದ್ರೂ ಕೂಡ ಅವರಿಗೆ ನಮಗೂ ಅರ್ಥ ಮತ್ತೆ ಹಿಂದಿ ಬರ್ತಾ ಇತ್ತು. ಅವ್ರಿಗೇನೋ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಯಾರ್ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ನಮಗೆ, ಯಾರು ಕನ್ನಡದವ್ರು ಮಾತಾಡಲಿಲ್ಲ. ಆದ್ರೂ ಖಾಸಗಿಯ ತಹಸೀಲ್ದಾರಿಗೆ ದೌರ್ಜನ್ಯ ಎಸಗಿದ್ರೆ ಅವ್ರು ಮಾಹಿತಿ ಕೇಳಿದಾಗ ಮಾಹಿತಿ ಕೊಡ್ಬೇಕಾಗಿತ್ತು. ನಮ್ಗೆ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಆದೇಶ ಐತೆ ತಗೋ ಅಂತ ಹೇಳಿ ಕೊಡ್ಬೋದಾಗಿತ್ತಲ್ಲ, ಅದು ಕೊಡ್ಲಿಲ್ಲ. ನಾವು ಬರ್ತೀವಿ ಸರ್ ನಿಮ್ಮ ಹತ್ರ, ಅಷ್ಟೊತ್ತ ವೇಟ್ ಮಾಡ್ರಿ, ನಾವೇನು ಹೊಡಿಬೇಡ ಅಂತ ಹೇಳಿ ಅವ್ರಿಗೆ ಸ್ಟಾಪ್ ಮಾಡಿಲ್ಲ, ಅವ್ರಿಗೆ ಗಲಾಟೆ ಮಾಡಿಲ್ಲ. ಹೇಳಿದ್ವಿ ಬಿಟ್ಟೆ 4 ಗಂಟೆಯಿಂದ 5 ಗಂಟೆಗೆ ನಮ್ಗೆ ಗೊತ್ತಾಯ್ತು. ನಾನು ಅಷ್ಟೊತ್ತೊಳಗೆ ಇವ್ರು ಕಾಲ್ ಮಾಡಿದೆ, ಯಾರು ಚೀಫ್ ಆಫೀಸರ್ಗೆ.